ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಏನು ಕಾಮೆಂಟ್ಗಳನ್ನು ಹಾಕಿದ್ದೀರಿ, ಸೊ ಆ ಒಂದು ಕಾಮೆಂಟ್ಗಳನ್ನು ಓದಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೊಸದಂತೂ ಏನಿಲ್ಲ, ಯಾಕಂದರೆ ಇವಾಗ ಜಸ್ಟ್ ಕೆಇದವರು ಅಪ್ಗ್ರೇಡ್ ಮಾಡ್ಕೋಬೇಕಾಗಿದೆ. ಮುಂದಿನ ಬರುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಸಲುವಾಗಿ ವೆರಿಫಿಕೇಷನ್ ಸ್ಲಿಪ್ ಇರ್ಬೋದು, ಸೀಟ್ ಮ್ಯಾಟ್ರಿಕ್ಸು, ಫೀಸ್ ಸ್ಟ್ರಕ್ಚರ್ ಇದಕ್ಕೆಲ್ಲ ಕೂಡ ಒಂದು ವಾರ ಲೇಟ್ ಆಗುತ್ತೆ. ಆಮೇಲೆ ನೀವು ಕೂಡ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಪ್ರೊಸೀಜರ್ ತುಂಬ ಸ್ಲೋ ಆಗುತ್ತೆ. ಸ್ಪೆಷಲಿ BSc ನರ್ಸಿಂಗ್ದವ್ರಿಗೆ ಏನಪ್ಪ ಅಂದರೆ ಸೆಪ್ಟೆಂಬರ್ ತನಕ ನಿಮಗೆ ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ. ಸೆಪ್ಟೆಂಬರ್ದಿಂದ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಅಲ್ಲಿ ತನಕ ಏನು ಮಾಡ್ತಾರೆ ಅಂದರೆ ಅವರು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಅಂದರೆ 2 ತಿಂಗಳ ಮಿನಿಮಮ್ 2 ತಿಂಗಳಂತೂ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಸೊ ಇದೊಂದು ಕಾಮೆಂಟ್ ಓದಿದ್ದಾರೆ ಅಭ್ಯರ್ಥಿಗಳು ಏನಂತಂದರೆ, ವಿತೌಟ್ KCET AJ ಮೆಡಿಕಲ್ ಕಾಲೇಜಲ್ಲಿ BSc ನರ್ಸಿಂಗ್ ಅಡ್ಮಿಷನ್ ಪಾಸಿಬಲ್ ಎಸ್ ಪಾಸಿಬಲ್ ಇದೆ. ಆದರೆ ಏನಂದರೆ KCET ಇಲ್ದೇನೂ ಕೂಡ ಒಂದಷ್ಟು ಮ್ಯಾನೇಜ್ಮೆಂಟ್ಗಳನ್ನು ತೊಗೊತಾ ಇದ್ದಾರೆ. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನೀವು ವಿತೌಟ್ KCET ಇಲ್ದೇನೂ ಕೂಡ ಮ್ಯಾನೇಜ್ಮೆಂಟನ್ನು ಸೆಟ್ಟಿಂಗ್ ಮಾಡ್ಕೊತಾ ಇದ್ದಾರೆ. ತೊಗೋಬೋದು, ಅಲ್ಲಿ ಹೋಗಿ ಕೇಳಿ. ಅದು ಪ್ರೈವೇಟ್ ಕಾಲೇಜ್ ಆಗುತ್ತೆ, AJ ಕಾಲೇಜ್, ಅಲ್ಲಿ ಹೋಗಿ ಕೇಳ್ಕೊಳ್ರಿ. ಸರ್, NHM ಒಳಗುತ್ತಿಗೆ ಅವರು ಹೊರಗುತ್ತಿಗೆ ನೌಕರಿ ಹೇಳಿ ಸರ್, ಬಗ್ಗೆ ಸ್ಪಷ್ಟತೆ ಕೊಡಿ. 2 ಅದಾವೆ ರೀ, ಒಳಗುತ್ತಿಗೆನೂ ಅದಾವೆ, ಹೊರಗುತ್ತಿಗೆನೂ ಅದಾವೆ. ಅವರು ನೋಟಿಫಿಕೇಶನ್ ಕೊಟ್ಟಿರ್ತಾರಲ್ಲ ಅವಾಗ ಗೊತ್ತಾಗುತ್ತೆ. 2 ಅದಾವೆ, NHM ಒಳಗಡೆ ಒಳಗುತ್ತಿಗೆ ಮತ್ತು ಹೊರಗುತ್ತಿಗೆ 2 ಅದಾವೆ. KCET 24 B ಫಾರ್ಮಸಿ 3rd ರೌಂಡ್ ಕಟ್ ಆಫ್ PDF ಹಾಕಿ. 3rd ರೌಂಡ್ ಕಟ್ ಆಫ್ ಇದ್ದರೆ ನೋಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮೈ ರ್ಯಾಂಕ್ 84,305. KCET SC ಗ್ರಾಮೀಣ ಕೋಟಾ ಇದೆ. ಅಲ್ಲಿ ಗೆಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಇನ್ BSc ನರ್ಸಿಂಗ್. ಅಫ್ಕೋರ್ಸ್ ಡೆಫಿನೆಟ್ಲಿ ಯು ಹ್ಯಾವ್ ಚಾನ್ಸ್ ಟು ಗೆಟ್ ದ ಗೌರ್ಮೆಂಟ್ ಸೀಟ್ ಎನಿವೇರ್ ಇನ್ ಕರ್ನಾಟಕ. 28 ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಮೈ ರ್ಯಾಂಕ್ ಈಸ್ 72,000. OBC 2A ಕೆಟಗರಿ ಇದೆ. ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ BSc ನರ್ಸಿಂಗ್. ಇದು ಫಸ್ಟ್ ರೌಂಡಲ್ಲಿ ಡೌಟ್ ಇದೆ. ಫಸ್ಟ್ ರೌಂಡ್ ಅದು ಬೆಂಗಳೂರಲ್ಲಿ ಅಂದರೆ ಡೌಟ್ ಇದೆ. ಎನಿವೇರ್ ಇನ್ ಕರ್ನಾಟಕ 2nd ರೌಂಡು 3rd ರೌಂಡಲ್ಲಿ ಚಾನ್ಸಸ್ ಇದೆ. ಬಟ್ ಫಸ್ಟ್ ರೌಂಡಲ್ಲಿ ಡೌಟ್ ಇದೆ. ನಂದು 87K ಇದೆ. 2B ಕನ್ನಡ ಮೀಡಿಯಮ್ ರೇಂಜ್ ಸಿಗುತ್ತಾ? GG ಸಿಗುತ್ತೆ ರೀ. 47,000ಗೆ ಸಿಗುತ್ತೆ. 1,85,491 ಇದೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಬಟ್ ನೀವು 200 ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೇಕು, ಅಂದರೆ ಮಾತ್ರ ಗೊತ್ತಾಗುತ್ತೆ. ನಂದು DH ಕಂಪ್ಲೀಟ್ ಆಗಿದೆ. ಇವಾಗ DMT ಮಾಡ್ಬೋದಾ? ಎಸ್ ಮಾಡ್ಬೋದು. 2 ವರ್ಷದ ಕೋರ್ಸನ್ನು ನೀವು ಮಾಡ್ಬೋದು. ಓನ್ಲಿ ಕರ್ನಾಟಕ ಸ್ಟೇಟ್ ಅದರ್ ಅದರ್ ಸ್ಟೇಟ್ ಅಪ್ಲೈ ಲ್ಯಾಬ್ ಟೆಕ್ನಿಷಿಯನ್ಸ್ ಓನ್ಲಿ ಕರ್ನಾಟಕದವ್ರು ಅಷ್ಟೇ, ಅದರ್ ಸ್ಟೇಟ್ನವ್ರಿಗೆ ಬರೋದಿಲ್ಲ. ಓಕೆ, OT ಟೆಕ್ನಿಷಿಯನ್ಸ್ ಬೆಸ್ಟ್ ಹೌದಲ್ವಾ? ಓಕೆ, ನೋಡಿರಿ, ಅದ್ರ ಬಗ್ಗೆ ನಾನು ಸಪ್ರೇಟ್ ಆದಂಥ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ನೀವು ಮೇ ಬಿ ಕೇಳಿಲ್ಲ ಅನಿಸುತ್ತೆ, ಹೋಗಿ ಫ್ರೀ ಇದ್ದರೆ ನೋಡ್ಕೊಂಬಿಡ್ರಿ. ಹಲೋ ಸರ್, ಮೆಡಿಕಲ್ನಲ್ಲಿ ಪ್ಯಾರಾಮೆಡಿಕಲ್ನಲ್ಲಿ OT ಬೆಸ್ಟ್ ಹೌದಾ? ಬೆಸ್ಟ್ ಅನ್ನೋದಿಲ್ಲ, ಜಾಬ್ ಇದ್ದಾವೆ. 1,04,447 ರ್ಯಾಂಕ್ ಇದೆ. BSc ನರ್ಸಿಂಗ್ SC ಕೆಟಗರಿ ಕನ್ನಡ ಮೀಡಿಯಮ್ ಸಿಗುತ್ತಾ ಅಂತ ಸಿಗುತ್ತೆ ರೀ. ಗೌರ್ಮೆಂಟ್ ಸೀಟು ಕಟ್ ಆಫ್ ಆಗಿದೆ. ಹೋದ ವರ್ಷ 1,10,000 ತನಕ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಬಟ್ ನೀವು 2nd ರೌಂಡು 3rd ರೌಂಡ್ ಅಂತ ಕಾಯಬೇಕಾಗುತ್ತೆ. ಇಲ್ಲಪ್ಪ ಅಂದರೆ GG ಒಳಗಡೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಪಕ್ಕ ಸಿಗುತ್ತೆ. 82,499 ಇದೆ. ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಎಸ್, ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಬಟ್ ಹೋದ ವರ್ಷ 2nd ರೌಂಡ್ 3rd ರೌಂಡಲ್ಲಿ ಸಿಕ್ಕಿದೆ. ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಆಗಿಲ್ಲ. ಆಮೇಲೆ ನಿಮ್ಗೆ ಯಾವುದು ಕಾಸ್ಟನ್ನು ಕೂಡ ಅಂತ ನೀವು ಇಲ್ಲಿ ಹೇಳಿಲ್ಲ. SC ST ಆದರೆ ಸಿಗುತ್ತೆ. ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಓಕೆ, ಇದು ಫಾರ್ಮಸಿಸ್ಟ್ ಬಗ್ಗೆ ಅದೇನೋ ತುಂಬ ಲೇಟ್ ಆಗುತ್ತೆ ರೀ. ಮತ್ತು ನಮ್ಮ BSc ನರ್ಸಿಂಗ್ ಸಂಬಂಧಿಸಿದ ಯಾವುದೂ ನೀವು ಇಲ್ಲಿ ಹಾಕಿಲ್ಲ ಅನಿಸುತ್ತೆ. ಓಕೆ, 2,07,800 ಚಿಲ್ಲರಿದೆ ಇವ್ರದ್ದು ರ್ಯಾಂಕ್. ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಬಟ್ 10,000 ರೂಪಾಯಿ ಫೀಸ್ ಸೆಲೆಕ್ಟ್ ಮಾಡ್ಕೊಳ್ರಿ. 2 ಲಕ್ಷ ರ್ಯಾಂಕ್ ಇದೆ ಅಂದರೆ ನೀವು ಒಂದು 200 ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಂದರೆ ಮಾತ್ರ ನಿಮಗೆ GG ಒಳಗಡೆ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ಇಲ್ಲಾಂದರೆ ಕಷ್ಟ ಅನಿಸುತ್ತೆ. 45,000 ರ್ಯಾಂಕ್ ಇದೆ, ಸೀಟ್ ಸಿಗುತ್ತಾ? ಅಫ್ಕೋರ್ಸ್ ಸಿಗುತ್ತೆ ರೀ, ಆರಾಮಾಗಿ ಸಿಗುತ್ತೆ. GG ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸಪ್ರೇಟಾಗಿ GG ಅಂದರೆ ಏನು ಅಂತ ಒಂದು ದೊಡ್ಡ ಟೈಟಲ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಡೀಟೇಲ್ಸಾಗಿ ಹೇಳಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್ ಸರ್, 78,000 BSc ನರ್ಸಿಂಗ್ ರ್ಯಾಂಕ್ ಬಂದಿದೆ. SC ಕೆಟಗರಿ ಮತ್ತು 1 to 10th ಕನ್ನಡ ಮೀಡಿಯಮ್ ಸರ್. ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಎಸ್, ಸಿಗುವಂಥ ಚಾನ್ಸಸ್ ಇದೆ. 78,000ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಬಟ್ 2ನೇ ರೌಂಡಲ್ಲಿ ಹೋದ ವರ್ಷ ಕಟ್ ಆಫ್ ಆಗಿತ್ತು ಈ 78ಗೆ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನೀವು ಪೇಷನ್ಸ್ಲೇ ವೇಟ್ ಮಾಡಿದರೆ 2nd ರೌಂಡು 3rd ರೌಂಡಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ಬೋದು. GNM ಸಪ್ಲಿಮೆಂಟ್ರಿ ಎಕ್ಸಾಮ್ ಕಪ್ತಕ್ಕೆ ಹೋಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಜುಲೈ ಮಂತಲ್ಲೇ ಆಗುತ್ತೆ ಅದು. ಇದು ಇಂಪಾರ್ಟೆಂಟ್. 2025ರಲ್ಲಿ BSc ನರ್ಸಿಂಗ್ ಅರ್ಜಿ ಸಲ್ಲಿಕೆಗೆ ಸಮಯ ಮುಗಿದಿದೆಯಾ? ಅರ್ಜಿ ಸಲ್ಲಿಕೆ ಇರುವುದಿಲ್ಲ, CET ಎಕ್ಸಾಮಲ್ಲೇ ಬರುತ್ತೆ. ಯಾರು CET ಎಕ್ಸಾಮ್ ಬರೆದ್ರೆ ಅವ್ರಿಗಷ್ಟೇ BSc ನರ್ಸಿಂಗ್, ಮತ್ತು ಬೇರೆ ಅರ್ಜಿ ಸಲ್ಲಿಕೆಯನ್ನು ಕೊಡೋದಿಲ್ಲ. 1,19,900 1,19,375 GM ಕನ್ನಡ ಮೀಡಿಯಮ್ ರೂರಲ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಪಕ್ಕಾ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸಿಗೆ ಟ್ರೈ ಮಾಡಿ ಸಿಗುತ್ತೆ.